ಪ್ರೊಫೆಷನಲ್ ಅನ್ಕೊಂಡ್ರ ಆಕ್ಚುಲಿ ಬರಲ್ಲ, ಸುಮ್ಮನೆ ಪೋಸ್ ಗೈಸ್. ಅತಿ ಹೆಚ್ಚು ಬ್ರೆಡ್ ಮತ್ತೆ ಅರ್ಧಂಬರ್ಧ ಬೇಯಿಸಿರೋ ಫುಡ್ ವಿಸಿಟ್ ಮಾಡ್ತೀವಿ. ಎಲ್ಲವನ್ನು ಈ ವ್ಲಾಗಲ್ಲಿ ನಿಮ್ಗೆ ತಿಳಿಸ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿಂತೆಯೆಲ್ಲ ಹಾರಿದೆ, ನೋವು ಮಾಯವೇ ಆಗಿದೆ. ಸೊ ಇವತ್ತು ಡೇ 2 ಇನ್ ಸ್ಕಾಟ್ಲ್ಯಾಂಡು. ಸೊ ಗ್ಲಾಸ್ಗೋನಲ್ಲಿದ್ದೀವಿ. ಇವತ್ತು ಹೇಗೆಲ್ಲ ನಮ್ಮ ಐಟರ್ನರಿ ಪ್ಲಾನ್ ಆಗಿದೆ ಆ್ಯಂಡ್ ಎಲ್ಲೆಲ್ಲ ವಿಸಿಟ್ ಮಾಡ್ತೀವಿ ಎಲ್ಲವನ್ನು ಈ ವ್ಲಾಗಲ್ಲಿ ನಿಮ್ಗೆ ತಿಳಿಸ್ತೀನಿ. ಸೊ ವಾಚ್ ಕಂಪ್ಲೀಟ್ ವಿಡಿಯೋ. ಫ್ರೇಮ್ ಸಖತ್ತಾಗಿ ಕಾಣುತ್ತೆ ಅಂತ ಈ ಫ್ರೇಮಿಂದ ಸ್ಟಾರ್ಟ್ ಮಾಡಿದೆ ಗೈಸ್, ಚೆನ್ನಾಗಿದೆಲ್ಲ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಇವಾಗ ನಾವು ಕ್ವಿಕ್ ಆಗಿ ಕೆಳಗಡೆ ಹೋಗ್ಬೇಕು, ಬಿಕಾಸ್ ನಮಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಹೋಟೆಲ್ ಕಡೆಯಿಂದ. ಸೊ ಇಮಿಡಿಯೇಟ್ಲಿ ತಿನ್ಕೊಂಡು ಗ್ಲಾಸ್ಗೋ ಟೂರ್ ಮಾಡೋದೇ ಇವತ್ತೆಲ್ಲ. ಆಕ್ಚುಲಿ ಗೈಸ್, ಈ ರೂಮ್ನ ಬಿಟ್ಟೋಗೋಕ್ಕೆ ಮನ್ಸಾಗ್ತಾ ಇಲ್ಲ. ಏನು ಮಾಡೋದು, ಬೆಳಗ್ಗೆ ಎಬ್ಬಿಸ್ಬಿಟ್ರು, ಬೇಗ 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 ಹೋಗ್ಬೇಕು. ಸೊ ಪ್ಲಾನ್ಸ್ ಎಲ್ಲ ಇದೆ ಇವತ್ತು ಅಂತ. ಸ್ನೋಫಾಲ್ ಇವತ್ತೇನೋ ಪ್ರಿಡಿಕ್ಷನ್ ಇದೆಯಂತೆ, ಬಟ್ ಗೊತ್ತಿಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಎಲ್ಲೇ ನೋಡಿದ್ರು ಅತಿ ಹೆಚ್ಚು ಬ್ರೆಡ್ಡು ಮತ್ತು ಅರ್ಧಂಬರ್ಧ ಬೇಯಿಸಿರೋ ಫುಡ್ ಕೆಲವೊಂದು ನೋಡ್ಬಿಟ್ರೆ ನನಗೆ ಇಷ್ಟನೇ ಆಗ್ತಾ ಇಲ್ಲ, ನಮ್ಗೆ ಸೆಟ್ಟೇ ಆಗಲ್ಲ ಇದೆಲ್ಲ ಓಕೆ. ನಮಗೆ ಲೈಕ್ ನಟೆಲ್ಲ ಇವೆಲ್ಲ ತಿನ್ನೋದೆಲ್ಲ ಓಕೆ, ಮತ್ತು ಪ್ರೊಫೈಲ್ಸ್ ಆಲ್ಸೋ ಓಕೆ. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸ್ಕಾಟ್ಲ್ಯಾಂಡಿಗೆ ಬಂದು ಸ್ಕಾಟಿಷ್ ಫುಡ್ ತಿಂದೆ ಹೋಗೋಕ್ಕಾಗತ್ತಾ? ಸೇಮ್ ಫುಡ್ ಆ್ಯಂಡ್ ಮೈ ಫೇವ್ರೆಟ್ ಇದಂತೂ ಇಲ್ಲಿ ಬಂದು ಫೇವ್ರೆಟ್ ಕ್ರೊಸೈನ್ಸ್, ಚೊಕೋ ಕ್ರೊಸೈನ್. ಸೊ ಇದೇ ಗೈಸ್ ಸ್ಕಾಟಿಷ್ ಬ್ರೇಕ್ಫಾಸ್ಟು. ಒಂದು ಪೊಟ್ಯಾಟೊ ಸ್ಲೈಸಸ್, ಸ್ಕ್ರ್ಯಾಂಬಲ್ ಎಗ್ಗು, ಬೀನ್ಸು ಮತ್ತು ಚೆನ್ನಾಗಿ ಡಾಲ್ ಥರ ಮಾಡಿದ್ದಾರೆ, ಟೀಮ್ ಮಶ್ರೂಮು ಆ್ಯಂಡ್ ಇದು ಫ್ರೂಟ್ಸ್ ಇನ್ನೂ ತುಂಬ ಇದೆ, ಬಟ್ ನಂಗೆ ಇಷ್ಟ ಇರುತ್ತೆ ಪೈನಾಪಲ್ಲು. ಸೊ ಅಷ್ಟು ತೊಗೊಂಡಿದ್ದೀನಿ. ಹೇಗಿದೆ ಟೇಸ್ಟ್, ಹೆಂಗಿದೆ, ಚೆನ್ನಾಗಿದೆಯಾ? ಬ್ರೆಡ್ಡೇ ತಿನ್ನಲ್ಲ ಗೈಸ್, ಅಂಥದ್ರಲ್ಲಿ ಇಲ್ಲಿ ಬಂದ್ಬಿಟ್ಟು ಬ್ರೆಡ್ ಲವರ್ ಆಗಿಬಿಟ್ಟಿದ್ದಾರೆ ಸರ್ರು. ಅಷ್ಟು ಚೆನ್ನಾಗಿರುತ್ತಿಲ್ಲವಾ ಬ್ರೆಡ್ಡು? ಹಾಂ, ಹೆವಿ ಅನ್ಸಲ್ಲ ಬ್ರೆಡ್ಡು ಚಾಕ್ಲೇಟು ಗೈಸ್, ಹೆವಿನೇ ಅನ್ಸಲ್ಲ ಇಲ್ಲಿ, ಅಷ್ಟು ಚೆನ್ನಾಗಿದೆ. ಪ್ರೊಫೆಷನಲ್ ಅನ್ಕೊಂಡ್ರ ಆ್ಯಕ್ಚುಲಿ ಬರಲ್ಲ, ಸುಮ್ಮನೆ ಪೋಸ್ ಗೈಸ್, ಇಷ್ಟಲ್ಲ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಏನೇ ಪ್ರೆಸ್ ಮಾಡಿದ್ರು ಒಳ್ಳೆ ಟ್ಯೂನ್ ಬರ್ತಿದೆ, ಸಕ್ಕತ್ತಾಗಿದೆ. ಸಾಕು. ಡೇ 2ನಲ್ಲಿ ಫಸ್ಟ್ ಲೊಕೇಶನ್ ಬಂದು ನಮ್ಮದು ಲಾಸ್ ಲಮಾಂಡ್ ಶೋರ್ಸ್ ಹತ್ರ ಬಂದಿದ್ದೀವಿ. ಇಟ್ಸ್ ಅ ಕೈಂಡ್ ಆಫ್ ಲೈಕ್ ಬೋಟಿಂಗ್ ಎಲ್ಲ, ಟೂರಿಸಮ್ ಎಲ್ಲ ಮಾಡ್ತಾರೆ ಇಲ್ಲಿ. ನಾನೀಗ ಬೋಟಿಂಗ್ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಗೈಸ್, ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಲಾಸ್ ಲಮಾಂಡಲ್ಲಿ. ಆ್ಯಂಡ್ ಇದಕ್ಕೆಲ್ಲ ಇದಕ್ಕೆ ಹೋಗ್ಬೇಕು ಅಂತ ಅಂದರೆ 56 ಪೌಂಡ್ಸ್ ಫ್ಯಾಮಿಲಿಗೆ, ಅಡಲ್ಟ್ಗೆ 20 ಪೌಂಡ್ ಕನ್ಸೆಷನ್, ಅದೇ 65+ಗೆ 16 ಪೌಂಡ್ಸು, ಚೈಲ್ಡ್ಗೆ 12, ಈ ಥರ ಇದನ್ನು ಕೊಟ್ಟರೆ ಫುಲ್ ಟೂರ್ ಮಾಡಿಸ್ತಾರೆ. ಅಪ್ಪ ಹೋಗೋದಾ, ನಿಲ್ಲಕ್ಕೆ ಆಗ್ತಾ ಇಲ್ಲ ಗೈಸ್. ಹಾಗೆ ಒಂದು ವ್ಯೂ ಹಾಕೊಂಡು ಬರೋಣ ಬನ್ನಿ. ಆ ಬೋಟಿಂಗಲ್ಲೇ ಬೋಟಿಂಗ್ ಕರ್ಕೊಂಡೋಗಿ ನಮಗೆಲ್ಲ ಟೂರ್ ಮಾಡಿಸ್ತಾರೆ. ನಿಮಗೆಲ್ಲ ಮಾಡಿಸ್ತಾರೆ. ಚಳಿಗೆ ಮಾತು ಉತ್ತೋದು ಅಂತೈತೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಸೊ ಡೇ 2ನ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಬಲಮಹ ಅಂತ.
ಸೊ ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕಂತೆ 15 to 20 ಮಿನಿಟ್ಸ್ ಟ್ರೆಕ್ಕಿಂಗ್ ಇದೆಯಂತೆ. ಹೆವಿ ಚಳಿ ಗೈಸ್, ಆಗ್ತಾ ಇಲ್ಲ. 4 ಲೇಯರ್ ಹಾಕೊಂಡಿದ್ದೀನಿ ನಾನು ಲಿಟ್ರಲಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಂದ್ರೆ ಆಗ್ತಾ ಇಲ್ಲ. ಥರ್ಮಲ್ಸ್ ಎಲ್ಲ ಹಾಕೊಂಡ್ರು. ಸೊ ಅಲ್ಲಿ ಕಾಣಿಸ್ತಿದ್ಯಾ, ಅಲ್ಲಿ ನೋಡ್ಬೋದು ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ ಟ್ರೆಕ್ಕಿಂಗ್ ನಮ್ಮ ಟೀಮ್. ಸೊ ಮೇಲೋಗಿ ಒಂದು ವ್ಯೂ ಪಾಯಿಂಟ್ ಇದೆಯಂತೆ. ಹೇಗಿದೆ ಲೆಟ್ಸ್ ಸಿ ಖಾನ್ ಗೈಸ್. ಇಲ್ಲಿ ನೋಡ್ಬೋದು ಬಲಮಹದ ಫಾರೆಸ್ಟ್ ಪಾತ್ ಎಲ್ಲ ಹಾಕಿದ್ದಾರೆ. ಹಿಂಗೆಲ್ಲ ಹೋದ್ರೆ ಸ್ಟಾರ್ಟ್ ಆರ್ ಎಂಡ್ ಇಲ್ಲಿ ಕರೆಕ್ಟಾಗಿ ಡೆಸ್ಟಿನೇಷನ್ ರೀಚ್ ಆಗಬೇಕಲ್ಲ. ತುಂಬ ದಿವಸ ಆದ್ಮೇಲೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಓ ಅಪ್ಪೆಲ್ಲ ಇದೆ. ಟ್ರೆಕ್ಕಿಂಗ್ ಅಂದ್ರೆ ಅಪ್ಪ ಇರಬೇಕು ಅಲ್ಲ, ಮೇಲೆ ಹೋಗಿ ಅಲ್ಲಿ ವ್ಯೂ ಪಾಯಿಂಟ್ ಇರೋದು ಅನ್ಸುತ್ತಾರೆ ಅಂತ ಥರ ಕ್ಲೀನಾಗಿ ಪಾತ್ವೆ ಎಲ್ಲ ಮಾಡಿದ್ದಾರೆ. ಸೊ ಇಫ್ ಯು ಗೈಸ್ ಆರ್ ಪ್ಲಾನಿಂಗ್ ಫಾರ್ ಸ್ಕಾಟ್ಲ್ಯಾಂಡ್, ಲಾಸ್ ಲೊಮಾಂಡಿಗೆ ಬಂದು ಗ್ಲಾಸ್ಗೋನಲ್ಲಿ ಬಲ್ಮಹಾ ಅಂತ ಒಂದು ಪ್ಲೇಸ್ ಇದೆ, ಬಂದು ಇಲ್ಲಿ ಟ್ರೆಕ್ ಮಾಡಿ. ಓಕೆ ಗೈಸ್, ನೀವು ಟ್ರಿಪ್ಪು ಟೂರ್ ಲೈಕ್ ಎಲ್ಲ ನಾವು ಪ್ಯಾಕೇಜಲ್ಲೇ ಬರಬೇಕು ಅಂತ ಏನಿಲ್ಲ. ಆ್ಯಸ್ ಇಟ್ಸ್ ಮೈ ಫಸ್ಟ್ ಟೈಮ್ ಐ ಕೇಮ್ ಲೈಕ್ ದಿಸ್. ಆರಾಮ್ಸೆ ನೀವು ಒಂಟಿಯಾಗಿ ಬಂದ್ರೂ ಯು ಕ್ಯಾನ್ ಆರಾಮ್ಸೆ ಎಲ್ಲ ಕಡೆ ಓಡಾಡ್ಬೋದು. ಯು ಕೆಲಿರೋರಿಗೆ ತುಂಬ ಇತ್ತು ಇನ್ನು ಯು ಕೆನಲ್ಲಿರೋರಿಗೆ. ಸೊ ಸ್ಟೂಡೆಂಟ್, ಇನ್ನು ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಕಮ್ ಟು ಸ್ಕಾಟ್ಲ್ಯಾಂಡ್, ಎಂಜಾಯ್ ದ ವಿಂಟರಲ್ಲೇ ಬೆಸ್ಟ್ ಅಡ್ವೆಂಚರಸ್ ವೆದರ್ ಅಂತ ಅನ್ಕೋಬೋದು ಇದನ್ನು. ಇನ್ನು ನೋಡಿ 12 o'clock ಆಲ್ರೆಡಿ, ಬೆಳಕೆ ಆಗಿಲ್ಲ, ಸೂರ್ಯನೂ ಹುಟ್ಟಿಲ್ಲ. 12 ಗಂಟೆ ಮಧ್ಯಾಹ್ನ ಆಲ್ರೆಡಿ. ನಿನ್ನೆ ವೆದರ್ ಚೆನ್ನಾಗಿತ್ತು, ಬಟ್ ಇವತ್ತು ಚೆನ್ನಾಗಿದೆ, ಬಟ್ ಬಿಟ್ ಕೋಲ್ಡ್ ಜಾಸ್ತಿನೇ ಇದೆ ಇವತ್ತು. ಗೈಸ್ ರೀಚ್ ಆಗಿದ್ದೀವಿ ಗೈಸ್. ಇವಾಗ ಸುಸ್ತಾಗ್ಬಿಟ್ಟಿದೆ. ಎಷ್ಟೊಂದು ದಿವಸ ಆದಮೇಲೆ ಕಾಲೇಜಲ್ಲಿ ಆಡಿ ಸ್ಪೋರ್ಟ್ಸ್ ಅಷ್ಟೇ, ಇವಾಗ ಬಾಡಿ ಫುಲ್ಲು ವೀಕ್ ಆಗಿಬಿಟ್ಟಿದೆ. ಇನ್ನೇನು ಅಷ್ಟೊತ್ತಿಗೆ ಗೇಟ್ ತೆಗೆದ್ರೆ ಅಲ್ಲಿ ನೋಡ್ಬೋದು ಗೇಟ್ನ. ಆ ಗೇಟ್ ತೆಗೆದ್ರೆ ಮುಗೀತು. ವ್ಯೂ ನೋಡಿದೆ ಕ್ರೇಜಿ, ದೂರದಿಂದ ನೋಡ್ತಾ ಇದ್ದೀವಿ. ಇವಾಗ ಈ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ವಾಶ್ರೂಮ್ಗೆ ಹೋಗೋದಕ್ಕೆ 50 ಪೆನ್ಸ್ ಕಟ್ತಾ ಇದೀನಿ. ಅಂದರೆ 60 ರೂಪಾಯಿ ಕಟ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡಬೇಕಿದ್ದು. 20 ರೂಪಾಯಿ 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು? ಬಟ್ ಎಲ್ಲ ಕಡೆ ಪಬ್ಲಿಕ್ ಟಾಯ್ಲೆಟ್ಸ್ ಇತ್ತು, ಬಟ್ ಇಲ್ಲೇನೆ ಗೈಸ್ 50 ಪೆನ್ಸ್. ಈ ಪಾರ್ಟಿ ವೆಲ್ಕಮ್ ವಾಶ್ರೂಮ್ಗೆ. NANI?! ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಗ್ಲಾಸ್ಗೋ ಕ್ಯಾಥೆಡ್ರಲ್ ಚರ್ಚ್ ಗೈಸ್. ಎಷ್ಟು ಪೀಸ್ ಆಗಿದೆ ಗೊತ್ತಾ ಒಳಗಡೆ ಎಲ್ಲ ಇಲ್ಲಿ.
ಜಾರ್ಜ್ ಸ್ಕ್ವೇರ್ ಮುಂದೆ ಇದ್ದೀವಿ. ಅದೇ ಜಾರ್ಜ್ ಸ್ಕ್ವೇರ್ ನೋಡಿ, ದಟ್ ಇಸ್ ಜಾರ್ಜ್ ಸ್ಕ್ವೇರ್. ಸೊ ಇವಾಗ ನೆಕ್ಸ್ಟ್ ಏನಾದರೂ ಸ್ವಲ್ಪ ಊಟನೇ ಮಾಡಿಲ್ಲ ಗೈಸ್ ಮಧ್ಯಾಹ್ನದಿಂದ. ಎಲ್ಲೂ ಸ್ಟಾಪ್ ಕೊಡೋಕ್ಕೂ ಆಗಲಿಲ್ಲ, ಯಾಕಂದರೆ ನಾವು ಇದ್ದಿದ್ದು ಒಂಥರ ರಿಮೋಟ್ ಪ್ಲೇಸ್. ಸೊ ಯಾವ ರೆಸ್ಟೋರೆಂಟ್ಸ್ ಆಗಿರಲಿ ಏನೂ ಇರಲಿಲ್ಲ. ನೋಡಿದ್ರಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ದಲ್ಲ ಯಾವ ಥರ ರಿಮೋಟ್ ಪ್ಲೇಸ್ ಇತ್ತು. ಸೊ ಇವಾಗ ಇಲ್ಲಿಂದ ಏನಾದರೂ ಆಬ್ವಿಯಸ್ಲಿ KFC ಅಥವಾ ಮೆಕ್ಡೊನಾಲ್ಡ್ಸಲ್ಲಿ ಚೂಸ್ ಮಾಡೋದು. ಅದನ್ನು ಚೂಸ್ ಮಾಡ್ಕೊಂಡು ಏನಾದರೂ ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಇವಾಗ ಹೋಗಿ ಕುತ್ಕೊಂಡ್ರೆ ಬಸ್ಸಲ್ಲಿ ಡೈರೆಕ್ಟ್ ನಮ್ಮ ಲಂಡನ್ಗೆ ಬಿಡೋದವರು. ಸೊ ಈ ಜರ್ನಿ, ಸ್ಕಾಟ್ಲ್ಯಾಂಡ್ ಜರ್ನಿ ಇಲ್ಲೇ ಕಂಪ್ಲೀಟ್ ಆಯಿತು. ಇವಾಗ ಕುತ್ಕೊಂಡ್ರೆ ಆಲ್ಮೋಸ್ಟ್ ಗೈಸ್ 8 to 9 hours ಬೇಕು ನಮ್ಮ ಊರಿಗೆ ರೀಚ್ ಆಗೋಕ್ಕೆ. ನಮ್ಮ ಊರಂದರೆ ಲಂಡನ್ನು, ಅಲ್ಲಿಗೆ ರೀಚ್ ಆಗೋಕ್ಕೆ ಅಷ್ಟೊತ್ತು ಬೇಕು. ಸೊ ಅಷ್ಟೇ, ಏನಾದ್ರು ತಿನ್ನೋಣ ಬನ್ನಿ. ಅವಾಗೆಲ್ಲ ಮೂವೀಸಲ್ಲಿ ನೋಡ್ತಾ ಇದ್ದೆ ನಾನು, ಕನ್ನಡ ಮೂವೀಸ್ ಆಗಲಿ ಇಂಗ್ಲೀಷ್ ಮೂವೀಸ್ ಆಗಲಿ, ಅವಾಗೆಲ್ಲ ಫಾರಿನಲ್ಲಿ ಹಿಂಗೆ ಛತ್ರಿ ಇಟ್ಕೊಂಡು ಓಡಾಡೋರು ಈ ಥರ ಬಿಲ್ಡಿಂಗ್ಸ್ ಮಧ್ಯ. ಬಟ್ ಇವಾಗ ಅದೆಲ್ಲ ಕಣ್ಣಲ್ಲಿ ತುಂಬ್ಕೊಂಡಿದ್ದೀನಿ ಗೈಸ್. ಇಲ್ಲಿ ಚೆನ್ನಾಗಿದೆ ಪ್ಲೇಸೇ, ಅಲ್ಟಿಮೇಟ್. ಒಂಥರ ಚೆನ್ನಾಗಿದೆ ಗೈಸ್. ಲೈಫ್ ಸ್ಟೈಲ್ ನೋಡೋಕ್ಕೆ ನಾನು ಹೇಳಿದ್ದೀನಿ ದಿನ ಆಗ್ಬಿಟ್ಟಿದೆ, ಡೈಲಿ ಡೇ ಆಗ್ಬಿಟ್ಟಿದೆ ಇವಾಗ. ಮತ್ತು ನೆನ್ನೆ ಥರನೇ KFCಗೆ ಬಂದಿದ್ದೀನಿ. ಇಲ್ಲಿ ಫುಲ್ಲು ಫ್ಯಾಮಿಲಿ ಮೀಲ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಕಂಪ್ಲೀಟು. ಸೊ ಜೋಳ ಎಲ್ಲ ಕೊಟ್ಬಿಟ್ಟಿದ್ದಾರೆ ಇಲ್ಲೇ. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಇವಾಗ ಹೋಗೋದು. ಆ್ಯಂಡ್ KFC ಟೇಸ್ಟ್ ಮಾತ್ರ ಕ್ರೇಜಿ ಗೈ. ಇವಾಗ ತಿಂದ್ಬಿಟ್ಟು ಚೆನ್ನಾಗಿ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಮಲ್ಕೊಳ್ಳೋದಷ್ಟೇ. ಸಿಗ್ತೀನಿ ಆಮೇಲೆ, ಬಾಯ್ ಬಾಯ್. ಸೊ ಇದೇ ಜಾಗದಲ್ಲಿ 2 ಅವರಿಂದ ವೆಯ್ಟ್ ಮಾಡ್ತಿದ್ದೀವಿ. ಏನಂತ ಅಂದರೆ ಪೊಲೀಸವರು ಎಲ್ಲ ಗಾಡಿಗಳು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆಪೋಸಿಟ್ ಡೈರೆಕ್ಷನಿಂದ ಯಾರೋ ಹೆವಿ ಸ್ಪೀಡಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ದಾರಂತೆ, ಕಾರ್ನ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಕೊಂಡು. ಸೊ ಅದು ಕ್ಲಿಯರ್ ಆಗೋ ತನಕ ಯಾರನ್ನೂ ಬಿಡ್ತಾಯಿಲ್ಲ ಗೈಸ್ ಆ ರೋಡಲ್ಲಿ. ಜಸ್ಟ್ ಬಂದಿದ್ದೀವಿ. ನಾವು ಬಂದಾಗ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ 4 o'clock ಕರೆಕ್ಟಾಗಿ ವೆಂಬ್ಲೇನಲ್ಲಿ ನಮ್ಮನ್ನ ಡ್ರಾಪ್ ಮಾಡಿದ್ರು. ಆ್ಯಂಡ್ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಸೊ ಇವಾಗ ಬರೋಷ್ಟೊತ್ತಿಗೆ ಇಟ್ಸ್ ಆಲ್ರೆಡಿ 5 o'clock ಇನ್ ದ ಅರ್ಲಿ ಮಾರ್ನಿಂಗ್. ಸೊ ಬಂದಾಯಿತು, ರೀಚ್ ಟು ಹೋಮ್. ಎಲ್ಲೇ ತಿರುಗಾಡಿದ್ರು ಅಷ್ಟೇ ಗೈಸ್, ನಾವಿರೋವಂಥ ಮನೆಗೆ ನಾವು ಬಂದು ಸೇರಿಕೊಂಡ್ರೆ ಆರಾಮಾಗಿ ನಿದ್ದೆ ಮಾಡೋಕ್ಕಾಗೋದು, ಆರಾಮಾಗಿ ಊಟ ಸೇರೋದು. ಸೊ ನನ್ನ ಡೇ 1 ಆಗಿರಲಿ ಡೇ 2 ಆಗಿರಲಿ ಸ್ಕಾಟ್ಲ್ಯಾಂಡ್ ಎಲ್ಲ ಐಟರ್ನರಿ ಹೇಗಿತ್ತು ಅನ್ನೋದನ್ನ ಎಲ್ಲ ನೋಡಿದ್ದೀರಾ. ಸೊ ನಾನು ಬಂದಿದ್ದು ಗ್ರೂಪ್ ಟೂರು. ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡಿ ಪ್ಲ್ಯಾನ್ ಮಾಡಿ ನಮ್ಮನ್ನೆಲ್ಲ ಕರ್ಕೊಂಡು ಟ್ರಿಪ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರು. ಇಟ್ಸ್ ಲೇಬಲ್ ಗ್ಯಾಂಗ್. ಸೊ ಕಾಸ್ಟ್ ಪರ್ ಪರ್ಸನ್ ಎಷ್ಟಿಗೆ ಬಿತ್ತು ಅಂತ ಅಂದರೆ £199 ಪರ್ ಪರ್ಸನ್ ಬಿತ್ತು. ಸೊ ಇಟ್ ವಾಸ್ ಅ ಸಕ್ಸಸ್ಫುಲ್ ಟ್ರಿಪ್. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ದಿಸ್ ವಾಸ್ ಆಲ್ ಅಬೌಟ್ ಮೈ ಡೇ 2 ಇನ್ ಗ್ಲಾಸ್ಗೋ ಸಿಟಿ. ಸೊ ನನ್ನ ಸ್ಕಾಟ್ಲ್ಯಾಂಡ್ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ನನ್ನ ಪೂರ್ತಿ ವಿಡಿಯೋ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್. ಹಾರಿದೆ ನೋವು ಮಾಯವೇ ಆಗಿದೆ ನಿನ್ನ ಪುಟ್ಟ